ದಿನಾನು ಒಂದೇ ರೀತಿ ಸಾರು ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಈ ಒಂದು ರಾಯಲ್ ರಿಚ್ ಆಗಿರೋ ಒಂದು ಪಾಲಕ್ ದಾಲ್ನ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ದಾಬಾಗೆ ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಈಸಿಯಾಗಿ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಏನು ಅಂತ ಗೊತ್ತಾಗಬೇಕು ಮತ್ತು ನಾವು ಬಳಸಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಗೊತ್ತಾಗಬೇಕಂದ್ರೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಸೊ ಇವತ್ತು ನಮ್ಮ ಕಿಚನಲ್ಲಿ ಏನು ಮಾಡ್ತಿದ್ದೀನಿ ಅಂತ ಬನ್ನಿಸಿದೆ. ಸೊ ಪಾಲಕ್ ದಾಲ್ನ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಸೊ ಇವಾಗ ನೋಡಿ ಫುಲ್ ನೀರು ಕುದೀತಾ ಇದೆ. ಇವಾಗ ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಸೊ 1.5 ಕಪ್ಪಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ಪು ತೊಗರೆಬೇಳೆ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೋಡಿ ಸ್ವಲ್ಪ ಅರಿಶಿನ ಮತ್ತು ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರೋ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಮಿಕ್ಸ್ ಮಾಡದೆ ಹಾಕೊಳ್ಳಿ. ಸೊ ಇವಾಗ ಇದನ್ನೇನು ಮಾಡೋಣ, ಸ್ವಲ್ಪ ಕುದಿ ಬಂದ ತಕ್ಷಣ ಈ ರೀತಿ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಸಿಲ್ ಬರೋವರೆಗೂ ಹಾಗೆ ಬಿಟ್ಬಿಡೋಣ. ಕಣ್ಣಲ್ಲಿ ನೀರು ತರಿಸೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ ತಕ್ಷಣ ಕೆಂಪಾಗಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಐರನ್ ರಿಚ್ ಆಗಿರೋವಂಥ ಒಂದು ಪಾಲಕ್ನ ಫ್ರೆಶ್ ಆಗಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಜೊತೆಗೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡ್ಬಿಡೋಣ. ಸೊ ನೀವು ಈ ರೀತಿ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸೊ ಫ್ರೆಶ್ ಆಗಿ ನೀವು ಮಾಡೋ ಟೈಮಲ್ಲಿ ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ. ಪೇಸ್ಟ್ ಮಾಡಿಟ್ಟಿರೋದನ್ನು ಹಾಕೊಳ್ಳೋಕೆ ಹೋಗ್ಬೇಡಿ. ಸೊ ಫ್ರೆಶ್ ಆಗಿ ಮಾಡ್ತಿದ್ದೀರಂದರೆ ಹಾಕೊಳ್ಳಿ, ಬಟ್ ಈ ರೀತಿ ಜಜ್ಜಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಸೊ ಇಲ್ಲಿ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ. ಸೊ 1 ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ಕಿಪ್ ಮಾಡಿದೆ ನಾನು ಹಾಕೋದು. ಸೊ ಇವಾಗ ಕಾದ ತಕ್ಷಣ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಅದ್ರ ಘಮ ಸಖತ್ತಾಗಿ ಬರ್ತಾಯಿದೆ. ಇವಾಗ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಆಗಿರೋದ್ರಿಂದ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಡಾಬಾ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತುಪ್ಪನ 1 ಅರ್ಧ ಸ್ಪೂನಷ್ಟಾದರೂ ಹಾಕ್ಕೊಳ್ಳಿ. ಜೊತೆಗೆ ನೋಡಿ ಇಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಚಟಪಟ ಅಂತೇಳಿ ಸಿಡಿಸ್ಕೋಬೇಕು ಅದನ್ನು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು. ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಅದನ್ನು ಚಟಪಟ ಅಂತ ಸಿಡಿಸ್ಕೊಂಡ್ಬಿಡೋಣ. ಅಂದರೆ ಒಗ್ಗರಣೆ ಕೊಟ್ಟಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಬೇಕು. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಕಣ್ಣಲ್ಲಿ ಈರುಳ್ಳಿ ಅಂತೀವಿ ನೋಡಿ, ಕಣ್ಣೀರು ಹಾಕೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮೆತ್ತಗಾಗೋವರೆಗೂ ಕುದಿಸ್ಕೋಬೇಕು. ಇಲ್ಲಿ ನೋಡಿ ನಂದು ಕುಕ್ಕರ್ ವಿಸಿಲ್ ಹೊಡೆದು ಎಲ್ಲ ನೀರು ಕಡಿಮೆ ಬಂದಿದೆ. ನೀರು ಜಾಸ್ತಿ ಇಟ್ಟಿದ್ದೆ ಅನಿಸುತ್ತೆ. ಸೊ ಇಲ್ಲಿ ಆಮೇಲೆ ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ಏನು ಮಾಡೋಣ, ಟೊಮೆಟೊನ ಹಾಕ್ಕೊಂಡ್ಬಿಡೋಣ. ಕೆಂಪಾಗಿರೋ ಟೊಮೆಟೊ ಫ್ರೆಶ್. ಸೊ 1-2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪ ಅದು ಹುಳಿ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಲ್ಲಿ. ಸೊ ಇದು ನೀಟಾಗಿ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ನಾವು ಚೆನ್ನಾಗಿ. ಅಂದರೆ ಒಂದು ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನೋಡಿ ನಮ್ದು ಇವತ್ತು ಫುಲ್ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಸೊ ನಿಮ್ಗೆ ಗೊತ್ತು ಬೇಳೆಯಲ್ಲಿ ಪ್ರೋಟೀನ್ ಇದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಪಾಲಕಲ್ಲಿ ಐರನ್ ಇದೆ. ಸೊ ಹೆಲ್ದಿ ಆಯಿತು ಅಲ್ವಾ. ಸೊ ನಾವು ಈ ರೀತಿ ಮಾಡ್ತಾ ಇರೋದ್ರಿಂದ ಫುಲ್ ಟೇಸ್ಟಿ ಆಗುತ್ತೆ. ಸೊ ತಿಂತಾಯಿದ್ರೆ ಹಾಗೆ ತಿಂತಾ ಇರಬೇಕು ಅಂತ. ಸೊ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸೊ ಮುಂಚೆ ತೋರಿಸಿರ್ಲಿಲ್ಲ ಅನಿಸುತ್ತೆ ನಾನು ನಿಮಗೆ. ಸೊ ಇದು ಒಂದು ಸ್ವಲ್ಪ ಡಾಬಾ ಸ್ಟೈಲಲ್ಲೇ ಬರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಬಾಯಲ್ಲಿ ಸಿಗೋ ಥರ ದೊಡ್ಡದಾಗಿ ಕಟ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ಏನು ಮಾಡೋಣ, ನಮ್ಮದು ಐರನ್ ರಿಚ್ ಇರೋ ಪಾಲಕ್ನ ಹಾಕ್ಕೊಂಬಿಡೋಣ ಫ್ರೆಶ್ ಆಗಿ. ಸೊ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಈ ರೀತಿ ನಾವು ಇದನ್ನು ಇಲ್ಲೇ ಬೇಯಿಸ್ಕೊತೀವಲ್ಲ, ಅದು ಸಾಫ್ಟಾಗಿ ಬೇಯುತ್ತೆ. ಸೊ ಇದು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ ನಿಮಗೆ. ಸೊ ಹಾಗಾಗಿ ಇದನ್ನು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ರೊಟ್ಟಿ, ಚಪಾತಿ ಮತ್ತು ರೈಸ್ ಸೂಪರ್ ಕಾಂಬಿನೇಷನ್. ನೀವು ಬೇಕಂದರೆ ಪೂರಿ ಜೊತೆನೂ ಟೇಸ್ಟ್ ಮಾಡ್ಬೋದು, ಸಖತ್ತಾಗಿರುತ್ತೆ. ಸೊ
ಸೊ ಇಲ್ಲಿ ನೋಡಿ ಆಲ್ರೆಡಿ ಸ್ವಲ್ಪ ಸ್ಮೂತಿ ಪೇಸ್ಟ್ ಥರ ಆಗ್ತಾಯಿದೆ ಇದು. ಸೊ ನಾವು ಎಷ್ಟು ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತೀವಿ ಅಷ್ಟು ಚೆನ್ನಾಗಿ ಇದು ಬೇಯುತ್ತೆ. ಸೊ ನೋಡ್ತಿದ್ರೆ ನೀರಿನ ಅಂಶ ಸಂಪೂರ್ಣವಾಗಿ ಹೋಗ್ತಾ ಇದೆ. ನಿಮಗೆ ನೋಡ್ತಿರ್ಬೋದು ನಾವು ಏನು ಪಾಲಕ್ ಹಾಕಿದ್ದೀವಿ ಅಂತ ಗೊತ್ತಾಗ್ತಾನೆ ಇಲ್ಲ. ಸೊ ಇಲ್ಲೇನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಏನು ನಾಷ್ಟ ಮಾಡ್ತಿದ್ದೀನ ಅಂತ ಅನಿಸ್ತು ಬರ್ಬೋದು ನಿಮಗೆ. ಸೊ ನಾಷ್ಟ ಏನಲ್ಲ. ಸೊ ಇಲ್ಲಿ ನೋಡಿ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ಬೇಳೆಗೆ ಅರಿಶಿನ ಹಾಕಿ ಕುದಿಯೋಕೆ ಇಟ್ಟಿದ್ದೀವಿ ನಾವು. ಸೊ ಇಲ್ಲೊಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಾಪಸ್ಸೆಲ್ಲ. ಸೊ ಇದಕ್ಕೆ ಪಪ್ಪು ಅಂತ ಕೂಡ ಅಂತಾರೆ, ಬಟ್ ಅದರಲ್ಲಿ ಪಾಲಕ್ ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಟೈಮ್ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ನನ್ನ ಫೇವ್ರೆಟ್ ದಾಲ್ ಅಂತಲೇ ಹೇಳ್ಬೋದು, ಪಾಲಕ್ ದಾಲ್ ಸಖತ್ತಾಗಿರುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ಒಂದು 3 ವಿಸಿಲ್ ಆದ ತಕ್ಷಣ ಇನ್ನು ಓಪನ್ ಮಾಡ್ತಾಯಿದ್ದೀನಿ. ಹಿಂಗೆ ಕುದ್ದಿದೆಯಾ ಇಲ್ವ ಅಂತ ನೋಡಿ ಚೆಕ್ ಮಾಡ್ಕೊಂಬಿಡೋಣ ಇವಾಗಲೇ. ವಾವ್, ಸೂಪರಾಗಿ ಕುದ್ದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೀಟಾಗಿ ಕುದ್ದಿದೆ 3 ವಿಸಿಲಲ್ಲಿ. ನಾವು ಹೇಳಿರೋ ಪ್ರೊಸೀಜರಲ್ಲಿ ಮಾಡಿದರೆ ಪೂರ್ತಿ ಚೆನ್ನಾಗಿ 2 ವಿಸಿಲಲ್ಲಿ ಕುದಿಯುತ್ತೆ. ನಾನು ಗ್ಯಾಸ್ ಆಫ್ ಮಾಡೋದು ಬಿಟ್ಟೆ, ಅದು 3 ವಿಸಿಲ್ ಆಗಿಬಿಡುತ್ತೆ. ಸೊ ಪರವಾಗಿಲ್ಲ, ಇದು ಕುದ್ದಿದೆ. ಇವಾಗ ಇದನ್ನು ಏನು ಮಾಡೋಣ, ಇದರಲ್ಲಿ ಹಾಕೊಂಡ್ಬಿಡೋಣ. ಸೊ ನೋಡ್ತಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು, ಗ್ರೀನು, ರೆಡ್ಡು, ಯೆಲ್ಲೋ ಕಲರ್, ಗ್ರೀನ್ ಕಲರ್ ಮಿಕ್ಸ್. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ. ಸೊ ಇದು ಒಂದು ಸೌರು ಗಟ್ಟಿ, ಒಂಚೂರು ತಿಳು, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ತಾ ಇರೋದು. ಸೊ ಗಟ್ಟಿ ಮಾಡಿಬಿಟ್ರೆ ಏನಂದರೆ ಅದು ಹೆಂಗೆ ನಾವು ಸ್ಟವ್ ಆಫ್ ಮಾಡಿಟ್ಟು ಹಾಗೆ ಬಿಟ್ಟಂಗೆಲ್ಲ ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಟೈಪ್ ಮಾಡ್ಕೊಳ್ಳಿ, ಅದು ಬರ್ತಾ ಬರ್ತಾ ಗಟ್ಟಿ ಆಗುತ್ತೆ. ಇಲ್ಲಿ ಸಾಂಬಾರು ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ, ನಾನು ಹೋಮ್ ಮೇಡ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಘಮ ಘಮ ಅಂತ ಬರ್ತಾಯಿದೆ ಸ್ಮೆಲ್ ಅಂತೂ. ಸೊ ಆ ಪಾಲಕ್ಕು, ಹಸಿಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ, ಕಲರ್ಫುಲ್ಲಾಗಿದೆ. ಇವಾಗ ಇನ್ನೊಂದು ಚೂರು ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಕೊತ್ತಂಬರಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದ್ದಿದ್ದು. ಕ್ವಿಕ್ಕಾಗಿ ಒಂದು 5 ರಿಂದ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಬಿಸಿ ಬಿಸಿ ರೈಸ್ಗೆ ಮತ್ತು ಚಪಾತಿಗೆ ಹಚ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ಟೇಸ್ಟನ್ನು ಹೆಂಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇದನ್ನು ಆಫ್ ಮಾಡ್ಕೊಂಬಿಡೋಣ, ರೆಡಿಯಾಗಿದೆ ಇದು. ಸೊ ಇಲ್ಲಿ ನೋಡಿ ಆಲ್ರೆಡಿ ಹಾಕ್ಕೊಂಡು ತಿಂದುಬಿಟ್ರಿ, ಯಾಕಂದರೆ ಅದ್ರ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು, ತಡ್ಕೊಳ್ಳೋದೇ ಆಗಲಿಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಊಟ ಮಾಡಿದರು. ಇವಾಗ ನಾನು ಸರ್ವ್ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ ಫಸ್ಟ್. ಸಖತ್ತಾಗಿದೆ ನೋಡಿ, ಪೂರ್ತಿ ಗಟ್ಟಿನೂ ಇಲ್ಲ ತಿಳಿನೂ ಇಲ್ಲ, ಮೀಡಿಯಮಲ್ಲಿದೆ. ಸ್ವಲ್ಪ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅಲ್ಲಿ ಬಾಯಲ್ಲಿ ಸಿಗ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಜೊತೆಗೆ ಏನಂದರೆ ಸೌತೆಕಾಯಿ ಮತ್ತು ಮೂಲಂಗಿ ರೊಟ್ಟಿ ಜೊತೆ ತಿಂತಾ ಇರೋದು ನಾನು. ಸೂಪರಾಗಿರುತ್ತೆ ಕಾಂಬಿನೇಷನ್ನು, ಚಪಾತಿಗಂತೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಬನ್ನಿ ಟೇಸ್ಟ್ ಮಾಡಿ ಬಿಡೋಣ. ನೋಡಿ ಗಟ್ಟಿನಿಲ್ಲ ತಿಳಿವಿಲ್ಲ, ಸಖತ್ತಾಗಿದೆ ನೋಡಿ. ಅದು ಈರುಳ್ಳಿ ಮತ್ತು ಆ ಒಂದು ಪಾಲಕ್ ಬಾಯಲ್ಲಿ ಸಿಗ್ತಾ ಇದೆ, ಮಜಾನೇ ಮಜಾ. ಜೊತೆಗೆ ಸೈಡ್ಸ್ ಇದ್ದರೆ ಅದ್ರ ಮಜಾ ಇನ್ನೂ ಡಬಲ್ ಆಗುತ್ತೆ. ಸೂಪರ್ ಆಗಿದೆ. ಸೊ ಇವಾಗ ಬನ್ನಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ರೈಸ್ ಜೊತೆ ಹೆಂಗಿರುತ್ತೆ ಟೇಸ್ಟು ಅಂತ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಇವಾಗ ರೊಟ್ಟಿ ಜೊತೆ ಅಂತೂ ಫುಲ್ ಪರ್ಫೆಕ್ಟಾಗಿತ್ತು, ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ರೈಸ್ಗೆ ನೋಡಿ ಇಲ್ಲಿ ಬಿಸಿ ಬಿಸಿ ರೈಸು, ಸಖತ್ತಾಗಿದೆ. ನೀವು ಒಂದ್ಸಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದು ಸರಿ ಮಾಡಿದರೆ ಪದೇ ಪದೇ ಮಾಡ್ತೀರಾ, ಯಾಕಂದರೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂದು ಮತ್ತೆ ಮಾಡಿ ಅಂತ ಹೇಳ್ತಾರೆ. ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ.
ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೂಪರ್ ಪಾಲಕ್ ದಾಲ್ ರೆಸಿಪಿಯೊಂದಿಗೆ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೆಸಿಪಿಯೊಂದಿಗೆ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋ ರೆಸಿಪಿ ತೊಗೊಂಡ್ಬರ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.